ವಿಧಾನಸಭೆ ಚುನಾವಣೆ ಹೊಸ್ತಿಲಿನಲ್ಲಿ ಬಿಜೆಪಿ ಕೈಗೆ ಪ್ರಬಲ ಅಸ್ತ್ರವನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ನಾಯಕರು. ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷರೇ ಈ ಒಂದು ಅಸ್ತ್ರವನ್ನ ಕೊಟ್ಟಿದ್ದಾರೆ. ಡಿಕೆಶಿ ವಿವಾದಿತ ಹೇಳಿಕೆ ಲಾಭವನ್ನ ಪಡೆಯಲಿಕ್ಕೆ ಮುಂದಾಗಿದೆ ಬಿಜೆಪಿ. ಬಿಕಾಸ್ ಪ್ರತಿಯೊಂದು ಸ್ಟೇಟ್ಮೆಂಟ್ ಕೂಡ ಈಗೆಲ್ಲ ಯಾವುದೇ ಪಕ್ಷದವರು ಕೊಟ್ಟಂತ ಸಂದರ್ಭದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲೆಕ್ಷನ್ ಇಯರ್ ಇನ್ನೊಂದು 4-5 ತಿಂಗಳಷ್ಟೇ ಇರುವಂತದ್ದು ಎಲೆಕ್ಷನ್. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಬಗ್ಗೆ ಸಮರ್ಥನೆಯನ್ನ ಮಾಡಿಕೊಂಡ್ರು. ಅದಾದ್ಮೇಲೆ ಹೇಳಿಕೆ ಕೊಟ್ಟಾದ್ಮೇಲೂ ಕೂಡ ಡಿಕೆ ಶಿವಕುಮಾರ್ ಅವರು ಇದೇ ವಿಚಾರಕ್ಕೆ ರಾಜ್ಯದಾದ್ಯಂತ ಹೋರಾಟಕ್ಕೆ ಸಜ್ಜಾಗಿದೆ ಬಿಜೆಪಿ. ಪ್ರತಿಭಟನೆ ಮೂಲಕ ಡಿಕೆಶಿ ಮಾತಿನ ಬಗ್ಗೆ ಜನರಿಗೆ ತಿಳಿಸಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ವೋಟರ್ ಸ್ಕ್ಯಾಮ್ ಮುಚ್ಚಿ ಹಾಕ್ಲಿಕ್ಕೆ ಬ್ಲಾಸ್ಟ್ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು. ಮುಸ್ಲಿಮರ ಓಲೈಕೆಗಾಗಿ ಭಯೋತ್ಪಾದಕರಿಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಇವರು ಕಾಂಗ್ರೆಸ್ನವರು. ಇದರಿಂದ ದೇಶಕ್ಕೆ ಅಪಾಯ ಅಂತ ಪ್ರಚಾರ ಮಾಡಲಿಕ್ಕೆ ಬಿಜೆಪಿ ರೆಡಿ ಆಗಿದೆ. ಚುನಾವಣಾ ಪ್ರಚಾರ ಭಾಷಣಗಳಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇದು ಕಾಂಗ್ರೆಸ್ನ ಮನಸ್ಥಿತಿ. ನೋಡಿ, ನೀವು ಅವರಿಗೆ ವೋಟ್ ಹಾಕಿದ್ರೆ ನಮ್ಮ ರಾಜ್ಯದ ಭವಿಷ್ಯ ಯಾವ ರೀತಿಯಾಗಿ ಎಲ್ಲಿಗೆ ಹೋಗಬಹುದು ಅನ್ನುವಂಥದ್ರ ಬಗ್ಗೆ ಆತಂಕ ಮೂಡಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಯಾಕೆಂದ್ರೆ ಇದು ರಾಜಕೀಯವಾಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಡಿಕೆ ಶಿವಕುಮಾರ್ ಅವರು. ಅವರಿಂದ ಯಾರು ಕೂಡ ಈ ರೀತಿಯಾದಂತ ಒಂದು ಸ್ಟೇಟ್ಮೆಂಟ್ ಅನ್ನ ನಿರೀಕ್ಷೆ ಮಾಡಿರಲಿಲ್ಲ. ಆ ಶಾರಿಕ್ನ ವಿಚಾರವನ್ನ ರಾಜಕೀಕರಣಗೊಳಿಸಿದ್ದು ಡಿಕೆ ಶಿವಕುಮಾರ್ ಅವರು. ಯಾಕೆಂದ್ರೆ ಇಂಥ ವಿಚಾರ ಯಾವಾಗ್ಲೂ ಕೂಡ ರಾಜಕೀಯದಲ್ಲಿ ಚರ್ಚೆ ಆಗಲ್ಲ, ರಾಜಕೀಯವಾಗಿ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಡಿಕೆ ಶಿವಕುಮಾರ್ ಅವರು ಬಳಕೆ ಮಾಡ್ಕೊಂಡ್ರು. ಸೊ ಹೀಗಾಗಿ ಬಿಜೆಪಿ ಅದನ್ನ ಬಿಡ್ಲಿಕ್ಕೆ ರೆಡಿ ಇಲ್ಲ. ಬ್ಲಾಸ್ಟು ಯಾರೇ ಮಾಡಿರ್ಲಿ, ಟೆರರಿಸ್ಟ್ ಮಾಡಿರ್ಲಿ, ಇನ್ನೊಬ್ಬರು ಮಾಡಿರ್ಲಿ, ಯಾರೇ ಮಾಡಿದ್ರು ಅದೆಲ್ಲ ತಪ್ಪು. ಅವ್ರು ಖಂಡಿಸ್ಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಈ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿ ವಿಚಾರದಲ್ಲಿ ನಾವ್ಯಾರು ರಾಜ್ಯ ಆಗ್ಲಿಕ್ಕೆ ನಾವು ತಯಾರಿಲ್ಲ. ಆವತ್ತಿದೆ ಫಸ್ಟ್ ಡೇ. ಇದನ್ನು ನಾನು ಎನ್ನೇ ಕೊಡ್ತೀನಿ ಅಂತ ಹೇಳ್ಬಾಯ್ತು. ಬಟ್ ಅವರೇ ಏಕ್ದಮ್ ಇಂಥ ಒಂದು ಟೆರರಿಸ್ಟು ಆಕ್ಟಿವಿಟೀಸ್ ಅಂತ ಹೆಂಗೆ ಸರ್ಟಿಫಿಕೇಟ್ ಕೊಟ್ಬಿಟ್ರು ಅವರು? ಯಾರು ಒಬ್ಬನ ಅರೆಸ್ಟ್ ಮಾಡೋಕ್ಕಾಗಿತ್ತಾ? ಇನ್ನು ಯಾರು ಅರೆಸ್ಟೇ ಮಾಡಿರಲಿಲ್ಲ ಅವರು. ವೆನ್ ದೇ ಸೆಡ್ ಇಟ್ ಈಸ್ ಎ ಟೆರರಿಸ್ಟ್ ಆಕ್ಟ್, ನಾಟ್ ಇವನ್ ಎ ಸಿಂಗಲ್ ಅರೆಸ್ಟ್ ವಾಸ್ ಬಿನ್ ಟೇಕನ್ ಪ್ಲೇಸ್. ಕುಕ್ಕರ್ ಬ್ಲಾಸ್ಟು ಯಾರು ಹಾಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ ಈಗ ಆಲ್ರೆಡಿ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ಗಳು, ಸಿದ್ದರಾಮಯ್ಯನವರ ನಡೆಗಳು, ಇದೆಲ್ಲವೂ ಕೂಡ ಬಿಜೆಪಿಗೆ ಪ್ರಬಲ ಅಸ್ತ್ರ ಆಗ್ತಾ ಇತ್ತು. ಅದಕ್ಕೆ ಇನ್ನೊಂದು ಅಸ್ತ್ರ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದು ಅಂದ್ರೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಸೊ ಈಗ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ರಾಜಕೀಯವಾಗಿ ಯಾವ ರೀತಿಯಾಗಿ ಬಳಸ್ಕೊಳ್ಳಿಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ, ಯಾವ ರೀತಿಯಾಗಿ ಪ್ರಬಲ ಅಸ್ತ್ರ ಆಗ್ತಾ ಇದೆ ಬಿಜೆಪಿಗಿದು? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಒಂದು ರೀತಿ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಯಾಕಂದ್ರೆ ದೇಶದ ಆಂತರಿಕ ವಿಚಾರದಲ್ಲಿ, ಭದ್ರತೆ ವಿಚಾರದಲ್ಲಿ ಒಂದು ರೀತಿ ಸೂಕ್ಷ್ಮವಾಗಿ ಮಾತಾಡಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆಗೆ ಡಿಕೆ ಶಿವಕುಮಾರ್ ಅವರು ಈಗ ರಾಜಕೀಯವನ್ನ ಬೆರೆಸಿದ್ದಾರೆ. ಈಗ ಎಲ್ಲೋ ಒಂದು ಕಡೆ ಈಗ ರಾಜ್ಯ ಬಿಜೆಪಿ ಆಗಿರ್ಬೋದು, ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ದೊಡ್ಡ ಬಿರುಗಾಳಿನೇ ಎಬ್ಬಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆ ರಾಜ್ಯದ ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಒಂದು ರೀತಿ ಕಾಂಗ್ರೆಸ್ ಅನ್ನ ಮಣಿಸೋದಕ್ಕೂ ಕೂಡ ಡಿಕೆ ಶಿವಕುಮಾರ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನ ರಾಜ್ಯದ ಬಿಜೆಪಿ ನಾಯಕರು ಮಾಡಿದ್ದಾರೆ. ಈಗಾಗಲೇ ನೀವು ಹೇಳಿದಂಗೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತೆ ಬೇರೆ ನಾಯಕರು ಹೇಳಿದಂತ ಸಂದರ್ಭದಲ್ಲಿ ಇಂದು ಆ ವಿಚಾರವನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ರಾಜ್ಯ ಬಿಜೆಪಿ ಹೋರಾಟವನ್ನು ಹಮ್ಮಿಕೊಂಡಿತ್ತು. ಅದೇ ಒಂದು ವಿಚಾರವನ್ನ ರಾಜ್ಯದ ಜನರಿಗೆ ತಿಳಿಸುವಂತ ಒಂದು ಕೆಲಸವನ್ನು ಕೂಡ ರಾಜ್ಯದ ಬಿಜೆಪಿ ನಾಯಕರು ಕೂಡ ಮಾಡಿದ್ರು. ಈಗ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ದೇಶದ ಆಂತರಿಕ ಭದ್ರತೆ ವಿಚಾರದಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಮತ್ತೆ ರಾಜಕೀಯ ವಿಚಾರವನ್ನ ಸೇರಿಸಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ವಿಚಾರವನ್ನ ರಾಜ್ಯದ ಜನರಿಗೆ ತಿಳಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ವಿರೋಧಿಸಿ, ಖಂಡಿಸಿ ಅವರ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೂ ಕೂಡ ಈಗಾಗಲೇ ಬಿಜೆಪಿ ಆಲೋಚನೆಯನ್ನ ಮಾಡಿರುವಂತದ್ದು. ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಈಗಾಗಲೇ ಕರೆಯನ್ನು ಕೊಡೋದಕ್ಕೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಮುಂದಾಗಿದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ನ ಹೇಳಿಕೆಯನ್ನು ಖಂಡಿಸಿ ಕಟೀಲ್ ಸೇರಿದಂತೆ ಸಂಬಂಧಪಟ್ಟಂತ ಸಚಿವರು ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಂದ್ರೆ ಈಗಾಗಲೇ ತನಿಖೆ ನಡೀತಾ, ತನಿಖೆ ಮಾಡಿದಂತ ಸಂದರ್ಭದಲ್ಲಿ ದೇಶದ ಆಂತರಿಕ ಭದ್ರತೆ ವಿಚಾರದಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡುವಂಥದ್ದು ನಿಜಕ್ಕೂ ಕೂಡ ಸರಿಯಲ್ಲ. ಇದು ಎಲ್ಲ ಒಂದು ಕಡೆ ಪೊಲೀಸರನ್ನ ದಿಕ್ಕು ತಪ್ಪಿಸುವಂಥದ್ದು ಮತ್ತೆ ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸುವಂತ ಒಂದು ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಹೀಗಾಗಿ ಕೂಡಲೇ ರಾಜ್ಯದ ಜನರನ್ನ ಕ್ಷಮೆಯನ್ನ ಕೇಳಬೇಕು ಅನ್ನೋದು ಪಟ್ಟಣ ಹಿಡಿದಿದ್ದಾರೆ. ಹೀಗಾಗಿ ಇದೇ ಒಂದು ವಿಚಾರವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಇಡೀ ರಾಜ್ಯದಂತ ಹೋರಾಟವನ್ನ ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ತಕ್ಕ ತಿರುಗೇಟನ್ನು ಕೊಡಬೇಕು, ಮತ್ತೆ ಹಿಂದೂ ಮತಗಳನ್ನ ಕ್ರೋಢೀಕರಣ ಮಾಡುವಂತ ನಿಟ್ಟಿನಲ್ಲೂ ಕೂಡ ರಾಜ್ಯದ ಬಿಜೆಪಿ ನಾಯಕರು ಒಂದಷ್ಟು ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಈಗಾಗಲೇ ಮುಖ್ಯವಾಗಿ ಒಂದು ರೀತಿ ಶಾರಿಕ್ ಏನಿದ್ದಾನೆ, ಇದು ಬಾಂಬ್ ಬ್ಲಾಸ್ಟ್
ಪ್ರಕರಣದ ಪ್ರಮುಖವಾದಂತಹ ಆರೋಪಿ ಆಗಿದ್ದಾನೆ. ಇವನು ಎಲ್ಲೋ ಒಂದ್ ಕಡೆ ಮುಸ್ಲಿಂ ಕಮ್ಯುನಿಟಿಯಾಗಿ ಸೇರ್ಕೊಂಡಿರುವಂತದ್ದು. ಹೀಗಾಗಿ ಏನು ಕಾಂಗ್ರೆಸ್ನವರು ಬರೀ ಮುಸ್ಲಿಂ ಸಮುದಾಯನ ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಒಂದು ರೀತಿ ಈ ರೀತಿಯಾದಂತಹ ಸೃಷ್ಟೀಕರಣವಾದಂತಹ ರಾಜಕಾರಣವನ್ನ ಮಾಡ್ತಾರೆ. ಹೀಗಾಗಿ ಇವರಿಗೆ ಯಾವುದೇ ಕಾರಣಕ್ಕೂ ಕೂಡ ಮಣೆಯನ್ನ ಕೊಡಬಾರದು. ಹೀಗಾಗಿ ಹಿಂದೂ ವಿರೋಧಿ ಕಾಂಗ್ರೆಸ್ ನಾಯಕರು ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಇಡೀ ರಾಜ್ಯದಂತ ಒಂದು ರೀತಿ ಸಂದೇಶವನ್ನ ರವಾನೆ ಮಾಡುವಂತದ್ದು, ಈ ಮುಖಾಂತರವಾಗಿ ಸಾಧ್ಯವಾದಷ್ಟು ಹಿಂದೂ ಮತಗಳನ್ನ ಕ್ರೋಢೀಕರಣ ಮಾಡುವಂತದ್ದು ಬಿಜೆಪಿ ನಾಯಕರ ತಂತ್ರಗಾರಿಕೆ ಆಗಿದೆ. ಈಗಾಗಲೇ ತುಂಬಾ ಎಚ್ಚರಿಕೆಯ ನಡೆ ಇಡ್ತಾ ಇದ್ರು ಕೃಷ್ಣ. ಆದ್ರೆ ಈಗ ಅವರೇ ಆ ಹೇಳಿಕೆ ಕೊಟ್ಟಿರುವಂತದ್ದು ಸಹಜವಾಗಿ ಒಂದು ಪ್ರಬಲ ಅಸ್ತ್ರ ಆಗೇ ಆಗುತ್ತೆ ಬಿಜೆಪಿಗೆ. ಮತ್ತಷ್ಟು ಮಾಹಿತಿಯನ್ನ